ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗಲಗಲಿ ಗ್ರಾಮದ ಸುತ್ತಮುತ್ತಲು ಹಾಗೂ ಜಮಖಂಡಿ ತಾಲೂಕಿನ ಸರಹದ್ದಿನವರೆಗೆ ರಸ್ತೆಯ ಪಕ್ಕದಲ್ಲಿ ಇಂಡಿಪೆಂಡೆನ್ಸ್ ಕಂಪನಿಯ ಖಾಲಿಯಾಗಿರುವ ನೀರಿನ ಬಾಟಲಿಗಳ ಮೇಲೆ ದೇಶದ ತ್ರಿವರ್ಣ ಧ್ವಜದ ಬಣ್ಣ ಹೊಂದಿರುವ ಸ್ಟಿಕ್ಕರ್ಗಳನ್ನು ನೋಡಿದ ಕೂಡಲೇ ಗಲಗಲಿ ಗ್ರಾಮದ ಸ್ನೇಹಿತರು ಕೂಡಿದರು. ಬಾಟಲ್ಗಳನ್ನು ಸಂಗ್ರಹಿಸಿ ಅದರಲ್ಲಿರುವ ಸ್ಟಿಕ್ಕರ್ ಅನ್ನು ತೆಗೆದು ಅವರ ಕಂಪನಿಗಳಿಗೆ ಕಳಿಸುತ್ತೇವೆ ಮತ್ತು ಕಂಪನಿಯವರು ಬಾಟ್ಲಿಗಳ ಮೇಲೆ ದೇಶದ ಧ್ವಜದ ಬಣ್ಣ ಹಾಕಿ ಅಗೌರವ ಆಗುವಂತಹ ಸನ್ನಿವೇಶ ಆಗಿದೆ. ಭಾರತೀಯರಾದ ನಾವು ಖಂಡಿಸಬೇಕು. ನಮ್ಮ ಭಾರತ ಬಾವುಟಕ್ಕೆ ಆದ ಸ್ಥಾನಮಾನ ಹೊಂದಿದೆ. ಅದು ನಮ್ಮ ಕರ್ತವ್ಯ. ಅದನ್ನು ಎಲ್ಲರೂ ಪಾಲಿಸಿ ಅದರ ಮೇಲೆ ಹಾಕಿರುವ ಧ್ವಜದ ಬಣ್ಣ ತೆಗೆಯಬೇಕು ಒತ್ತಾಯಿಸಿದರು. ಈ ಸಮಯದಲ್ಲಿ ರಾಜು ಸುತುಗಡಿ ಉಪಾಧ್ಯಕ್ಷರು, ಅಂಬೇಡ್ಕರ್ ತರುಣ ಸಂಘ ಗಲಗಲಿ, ಶಿವಾನಂದ್ ಗಲಗಲಿ, ಗ್ರಾಮ ಪಂಚಾಯತಿ ಸದಸ್ಯರು, ಅಯೂಬ್ ಶೇಖ್ ರಾಜು ಉಪಾಧ್ಯಕ್ಷರು, ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ, ಪ್ರವೀಣ್ ಚಲವಾದಿ, ಅಂಬೇಡ್ಕರ್ ಸೇನೆ ತಾಲೂಕಾ ಅಧ್ಯಕ್ಷರು, ಪ್ರಶಾಂತ್ ಕೋಳಿ, ರವಿ ಚಲವಾದಿ, ಸುಧೀರ್ ಜಾಧವ್, ಹಜರತ್ ಶೇಖ್ ಮತ್ತು ಗ್ರಾಮದ ಯುವಕರು ಭಾಗಿಯಾಗಿದ್ದರು. ವರದಿ ಮುತ್ತು ಮಹೇಶ್ ಕೊಡಗಿ, ಬಾಗಲಕೋಟೆ. ಆತ್ಮೀಯರಲ್ಲಿ ಕೇಳಿಕೊಳ್ಳೋದೇನಪ್ಪ ಅಂದ್ರೆ, ಇವತ್ತಿನ ದಿವಸ ನಾವು ಸ್ವಚ್ಛತಾ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ಈ ಎಲ್ಲ ಸ್ವಚ್ಛ ಮಾಡ್ಕೋತ ಬರೋ ಟೈಮ್ದಾಗ ನಮ್ಗೆ ತ್ರಿವರ್ಣ ಧ್ವಜದ ಕೆಲವೊಂದು ಬಾಟ್ಲಿಗಳು ಸಿಕ್ಕಿದ್ವು. ಆ ಬಾಟ್ಲಿಯನ್ನು ನಾವು ನೋಡಿದಾಗ ನಮ್ಮ ರಾಷ್ಟ್ರ ಧ್ವಜದ ಒಂದು ಸಿಂಬಲನ್ನು ಅದ್ರ ಮೇಲೆ ಇತ್ತು. ನಾವು ಅದನ್ನೆಲ್ಲ ಎತ್ತಿ ನಾವೆಲ್ಲ ಒಂದು ಮಾಡಿ ಇಲ್ಲಿ ವಸ್ತು ಜಮಾ ಮಾಡಿ ನಾವು ಇಲ್ಲಿ ನಾಳೆ ಆ ಕಂಪ್ನಿಗೆ ಕಳಿಸ್ತಾ ಇದ್ದೀವಿ. ಈ ಕಂಪ್ನಿಯವರು ಆದಷ್ಟು ಬೇಗ ನಮ್ಮ ಈ ಕಳಕಳಿ ಏನೈತಿಲ್ಲ ಅವರು ಒಪ್ಕೊಂಡು ಈ ತ್ರಿವರ್ಣ ಧ್ವಜದ ಒಂದು ಏನು ಸಿಂಬಲ್ ಐತಿ ಇದನ್ನು ತೆಗಿಬೇಕು. ತೆಗಿಲಿಲ್ಲ ಅಂದ್ರೆ ನಾವು ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇದರಿಂದ ಈಗೆಲ್ಲ ಬಾಟ್ಲ್ ಗಟ್ಟ ಅದ್ರ ಮ್ಯಾಗಿನ ಸ್ಟಿಕ್ಕರ್ ತಗೊಂಡು ಸೇಮ್ ಟು ಸೇಮ್ ನಮ್ಮ ಭಾರತದ ಬಾವುಟ ಥರ ಕಾಣ್ತಾ ಇದೆ. ಅದಕ್ಕೆ ನಮ್ಮ ಆಗ್ರಹ ಇಷ್ಟೇ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವ್ರ ಮೇಲೆ ಕ್ರಮ ಕೈಗೊಂಡು ಈ ಸ್ಟಿಕ್ಕರನ್ನು ಈ ಬಾಟ್ಲಿಯಿಂದ ತೆಗೆಯಬೇಕಾಗಿ ನಮ್ಮ ಯುವಕರಿಂದ ಮನವಿ ಮಾಡ್ಕೊತೀನಿ. ಇದ್ರ ಜೊತೆಗೆ ಪರಿಸರ ಹಾನಿ ಕೂಡ ಆಗ್ತಾ ಇದೆ. ಪ್ಲಾಸ್ಟಿಕ್ ಬಾಟ್ಲಿ ಎಲ್ಲೆಂದ್ರೆ ಅಲ್ಲಿ ಬಿಸಾಕಿ ಮಾಡ್ತಿದ್ದಾರೆ. ಅದಕ್ಕೆ ಕಾರಣಕ್ಕಾಗಿ ಅವ್ರ ಬಾಟ್ಲಿ ಏನೋ ಮಾಡಲಿ, ಅವ್ರ ವ್ಯಾಪಾರ ಸಂಬಂಧ ಏನೋ ಮಾಡಲಿ, ಆದ್ರೆ ಈ ಬಾಟಲ್ ಮ್ಯಾಗ ಭಾರತದ ಧ್ವಜ ಹೊಂದಿರತಕ್ಕಂಥ ಕೇಸರಿ ಬಿಳಿ ಹೆಸರು ಬಣ್ಣ ಹೊಂದಿರತಕ್ಕಂಥ ಹಾಗೂ ಇಂಡಿಪೆಂಡೆನ್ಸ್ ಕನಕನಮೆ ಭಾರತ್ ಹೋಗಿ ಇದೆಲ್ಲ ಕಾಲಾಗ ಆಗಾಗುತ್ತಿದೆ. ಅದ್ರ ಸಂಬಂಧ ಇದರ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಮ್ಯಾಗ ಕ್ರಮ ಜರುಗಿಸಬೇಕು. ಈ ಹೋರಾಟ ಇನ್ನೂ ಮುಂದುವರಿಯುತ್ತದೆ. ಯಾಕಪ್ಪ ಅಂದ್ರೆ ಈ ಬಾಟಲ್ ಮ್ಯಾಗಿಂದ ಸ್ಟಿಕ್ಕರ್ ತೆಗಿಯೋ ಮಟ್ಟ ನಮ್ಮ ಹೋರಾಟ ನಿಲ್ಲಂಗಿಲ್ಲ ಅಂತ ಹೇಳಿ ನಾ ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಸಾಕಷ್ಟು ಹಲವಾರು ಮಹನೀಯರ ತ್ಯಾಗ ಬಲಿದಾನಗಳಿಂದ ಸಿಕ್ಕಂಥ ಸ್ವಾತಂತ್ರ್ಯ, ಈ ಸ್ವಾತಂತ್ರ್ಯಕ್ಕೆ ನಾವು ಅಗೌರವ ತರಿಸಿಕೊಡಂಗಿಲ್ಲ ಅನ್ನೋಂಥ ಎಚ್ಚರಿಕೆ ಹೇಳ್ತೀವಿ ಕಂಪ್ನಿಗೆ ನಾವು.